ಇಷ್ಟು ಕಾಸ್ಟ್ಲಿ ಮೆಡಿಸಿನ್ಸ್, ಅದು ಬರೀ 2 ದಿನಕ್ಕೆ. ಅಯ್ಯೋ ಪರವಾಗಿಲ್ಲ ಬಿಡು ಪುಟ್ಟಿ. ಆರೋಗ್ಯದ ವಿಷಯ ಬಂದಾಗ ದುಡ್ಡು ಕಾಸು ಬಗ್ಗೆ ಯೋಚನೆ ಮಾಡಬಾರ್ದು. ಅಪ್ಪ, ನಿಮ್ BP ಮಾತ್ರೆ ಖಾಲಿಯಾಗಿ ಹೋಗಿದೆ. ಅಮ್ಮನ್ ಮಾತ್ರೆ ಜೊತೆ ನೀವು ಮಾತ್ರೆ ತಗೊಂಬಿಡಿ. ಅಯ್ಯೋ ಬೇಡ ಮಗಳೇ, ಇದು ಈ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಲೂಟಿ ಮಾಡ್ತಾರೆ. 50 100ಕ್ಕೆ ಮಾರ್ತಾರೆ. ಈಗ ಅತ್ತಿಗೆಗೆ ಯಾವ ಮಾತ್ರೆ ಬೇಕೋ ಅದನ್ನ ತಗೊಳ್ಳೋಣ. ಮತ್ತೆ ನನಗೆ ಬೇಕಾಗಿರೋ ಈ BP ಮಾತ್ರೆ ನಮ್ಮ ಮನೆ ಹತ್ರ ಇದೆಯಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲೇ ತಗೊಳ್ಳೋಣ. ಅಪ್ಪ, ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ದೂರ ಇದೆ, ಅಲ್ಲ ತುಂಬಾ ಬಿಸಿಲು ಬೇರೆ ಇದೆ. ಇದು ಒಂದ್ಸರಿ ನೀವ್ ಇಲ್ಲೇ ತಗೊಂಬಿಡಿ ಅಪ್ಪ, ಪ್ಲೀಸ್ ತಗೊಂಬಿಡಿ ಪ್ಲೀಸ್. ಸರಿ ಪುಟ್ಟಿ. ಹಲೋ ಹಲೋ ಕಾವ್ಯ. ಎಸ್ ಡಾಕ್ಟರ್ ಸರ್. ಕಾವ್ಯ, ನೀವು ತುಂಬಾ ದಿವಸದಿಂದ ಜಾಬ್ಗೆ ಟ್ರೈ ಮಾಡ್ತಿದ್ರಲ್ಲ, ಎಸ್ 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 ಒಂದು ರಿಕ್ವೈರ್ಮೆಂಟ್ ಬಂದಿದೆ. ನೀವು ತಕ್ಷಣ ಜಾಯ್ನ್ ಆಗ್ತೀರಾ ಅಲ್ವಾ? ಎಸ್, 100%. ನಂಗೆ ಜಾಬ್ ತುಂಬಾ ಅಗತ್ಯ ಇದೆ. ಕಾವ್ಯ, ಇದೊಂದು ಪೇಷಂಟ್ ಟೇಕ್ ಕೇರ್ ಸರ್ವಿಸ್ ಕೆಲಸ, ಗುಲಾಬ್ ಮ್ಯಾನ್ಷನ್ ಅಲ್ಲಿ. ಗುಲಾಬ್ ಮ್ಯಾನ್ಷನ್? ಹೌದು ಕಾವ್ಯ, ಒಳ್ಳೆ ಸಂಬಳ ಸಿಗುತ್ತೆ. ನಿಂಗೆ ಇಂಟ್ರೆಸ್ಟ್ ಇದ್ರೆ ಆದಷ್ಟು ಬೇಗ ನಂಗೆ ಹೇಳು, ನಾನು ನಿನ್ನ ಫೋನ್ಗೆ ಕಾಯ್ತಾ ಇರ್ತೀನಿ. ಓಕೆ. ಮೊದಲೇ ಅಮ್ಮ ಹೆಸರು ಕೇಳಿದ್ರೆ ಹೇಗೇಗೋ ಆಡ್ತಾರೆ. ಅದರಲ್ಲೂ ಅಲ್ಲೇ ಹೋಗಿ ಕೆಲಸ ಮಾಡೋದು ಗೊತ್ತಾಗ್ಬಿಟ್ರೆ ಅದು ಏನು ಮಾಡ್ತಾಳೋ ಏನೋ. ಸರ್, ನಿಮ್ಮ ಬಿಲ್ಲು 1700. 1500? ಹೌದು ಸರ್. ಅಕಸ್ಮಾತ್ ನಾನು ಈ BP ಮಾತ್ರೆ ಬೇಡ ಅಂದ್ರೆ 1400 ಒಳಗೆ ಮುಗೀತಲ್ಲ? ಹಾಂ ಸರ್, ಆಗುತ್ತೆ. ಹಾಗಾದ್ರೆ ಇದು ಬೇಡ ಬಿಡಿ, ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಇನ್ ಸಾಕು. ಇನ್ಯಾವತ್ತೂ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಮೆಡಿಸಿನ್ ತಗೊಳ್ಳೋದು ನಿಲ್ಲಿಸಬಾರ್ದು. ನಾನು ಈ ಕೆಲಸ ಒಪ್ಕೋತೀನಿ. ಹಿಂದೆ ಅಂತ ತಲೆ ಕೆಟ್ಟೋಳು, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಫ್ರೆಶ್ ಗಾಳಿ ಬಂತು ಅಂದರೆ ಸ್ವಲ್ಪ ಅವ್ರಿಗೂ ಆರಾಮ್ ಅನ್ಸುತ್ತೆ. ನಾನು ಕಿಟಕಿ ತೆಗೆದಾಗ ದುಪ್ಪಟ್ಟ ಹಾರ್ತಾ ಇತ್ತು, ಅದನ್ನ ಸರಿಪಡಿಸ್ತಾ ಇದ್ದೆ ಅಷ್ಟೇ, ಬೇರೆನಿಲ್ಲ ಅಷ್ಟೇ. ನಿನ್ ಹೆಂಡತಿ ಅವಳು ದುಪ್ಪಟ ಇಡ್ತೀಯೋ ಕೈ ಇಡ್ತೀಯೋ ನನ್ಗೇನು. ತಗೋ, ಈಗ ತಣ್ಣೀರ್ ಬಟ್ಟೆನೂ ಇಡು. ಜ್ವರ ಬಂದಿದ್ಯಲ್ಲ ಪಾಪ. ಅಲ್ಲಿ ನೋಡು, ಬಿಂದೆ 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 ಬಿಂದೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಪಟ್ಟಿ ಹಾಕ್ಬಿಡು ಪ್ಲೀಸ್. ನಾನು ಹೇಗೆ? ನಂಗೆ ನೋಡಿದ್ರೇನೆ ಅತ್ತೆಗೆ ತುಂಬ ಕೋಪ ಬರುತ್ತೆ. ಇವತ್ತೇನಾದ್ರೂ ಇವ್ರ BP ಲೋ ಆಗಿದ್ಯಾ? ನನ್ನನ್ನು ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು? ಮಗಳೇ, ನಿನಗೆ ನನ್ನ ಬಗ್ಗೆ ಕಾಳಜಿ ಇದೆ ತಾನೆ? ನೀನೇನಕ್ಕೆ ಬರಲಿಲ್ಲ ನನ್ನನ್ನು ನೋಡಕ್ಕೆ? ನನಗೆ ಆಪಲ್ ತಿನ್ನಿಸ್ತಾ ಇದ್ದಾರ, ಅದು ಅವ್ರ ಕೈಯಿಂದ? ಇಲ್ಲ ಇಲ್ಲ ಇಲ್ಲ, ಇದನ್ನೆಲ್ಲೋ ನನ್ನ ಭ್ರಮೆ. ಇಲ್ಲಿ ನೋಡು, ಈ ಉಂಗುರ
ನಮ್ಮತ್ತೆ ಇದನ್ನ ನನಗ್ ಕೊಟ್ಟಿದ್ದು. ನನಗಿವತ್ ಮನ್ಸಾಯ್ತು, ನಾನು ಇದನ್ನ ನನ್ ಸೊಸೆ ಕೊಡೋಣ ಅಂತ ಕೈ ತೋರ್ಸು. ಇವತ್ತಿಂದ ಇದು ನಿಂದು. ಚೆನ್ನಾಗಿದೆಯಲ್ವಾ? ನನಗಂತೂ ತಲೆ ಸುತ್ತಾ ಇದೆ. ನಾನೇನು ಇವ್ರ ಸೇವೆನೂ ಮಾಡಿಲ್ಲ, ಮತ್ತೆ ಇವ್ರ ಊಟನೂ ಕಳಿಸಿಲ್ಲ. ಒಳ್ಳೆ ಫಿಲಮಲ್ಲಿ ಬರೋ ಅತ್ತೆ ಥರ ಉಂಗುರ ಎಲ್ಲ ಬಿಚ್ಕೊಡ್ತಾ ಇದ್ದಾರೆ. ಏನಾದರೂ ಡಾಕ್ಟರು ಇವ್ರ ಕಾಲ ಆಪರೇಷನ್ ಜೊತೆಗೆ ಇವ್ರ ತಲೆನೂ ಆಪರೇಷನ್ ಮಾಡಿಬಿಟ್ಟಿದ್ದಾರ ಹೆಂಗೆ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಈ ಥರ ಸೊಸೆ ಎಲ್ಲ ಅತ್ತೆಂದ್ರಿಗೂ ಸಿಗ್ಲಿ. ಹೌದು ಮೋನಿಕಾ, ನನ್ ಬೆನ್ನ ಹಿಂದೆ ಮನೇಲಿ ಬೇರೆ ಥರ ಏನು ನಡೀತಿಲ್ಲ ತಾನೆ? ನನಗ್ ಗೊತ್ತಿಲ್ಲದೆ ಇರೋ ವಿಷಯ ಆ ಥರದ್ದೇನಾರು ಇದ್ಯಾ? ಅಮ್ಮ, ಇದೇನ್ ಹೇಳ್ತಿದ್ದೀರಾ ನೀವು? ಅತ್ತೆಗೆ ಸೇವೆ ಮಾಡೋದು ಅಂದ್ರೆ ಸೊಸೆ ಧರ್ಮ, ಮತ್ತೆ ಆ ಧರ್ಮಕ್ಕೆ ಬೆಲೆ ಕಟ್ಟೋದು ಅಂದ್ರೆ ಅಪ್ಪ ಮಹಾಪಾಪ ಅತ್ತೆ. ಈ ಪಾಪ ತಗೊಳ್ಳೋದು ಆಗಲ್ಲ ಅತ್ತೆ. ಇವಳು ಯಾವ ನದಿಲ್ ಮುಳುಗ್ ಬಂದಿದ್ದಾಳೆ? ಈ ಊರಲ್ಲಿ ಗಂಗೆನೂ ಇಲ್ವಲ್ಲ? 2 ಉಂಗುರ ಕೊಟ್ಬಿಟ್ಟು ನನ್ನ ಹತ್ರ ಬಾಯಿ ಬಿಡಿಸ್ಕೋಬಹುದು ಅನ್ಕೋತಿದ್ದೀರಾ ಅತ್ತೆ? ಇದಕ್ಕಿಂತ ದೊಡ್ಡದಾಗಿರೋದಕ್ಕೆ ಏನೋ ಪ್ಲಾನ್ ಮಾಡಿದ್ದೀನಿ ನಾನು. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ತಗೊಳ್ಳಿ ದುಡ್ಡನ್ನ. ತಾಯಮ್ಮ ಎಲ್ಲಿವರೆಗೂ ಸಂಪೂರ್ಣವಾಗಿ ಹುಷಾರಾಗಿ ಈ ಮನೆ ಕಾಲಿಡಲ್ವೋ ಅಲ್ಲಿವರೆಗೂ ಅವ್ರಿಗೇನು ಹೇಳಬಾರ್ದು. ಅರೆ ಸೂರಜ್, ಇದು ಅವಶ್ಯಕತೆ ಏನಿತ್ತು? ಅಮ್ಮನ ಮುಂದೆ ವಿಷಯ ಹೇಳೋದು ನನ್ಗೆ ಯಾಕೆ ಪರವಾಗಿಲ್ಲ, ನೀನ್ ಕೊಟ್ಟಿದ್ಯಾ ಅಂದ್ರೆ ನಾನು ಇಟ್ಕೋತೀನಿ. ಈಗ ಅತ್ತೆ, ನೀವಿದ್ ತಿನ್ನಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಓ, ಇವಾಗ ಅರ್ಥ ಆಯ್ತು. ಯಾವಾಗ್ಲೂ ಎಗ್ರಕೊಂಡು ಹೋಗ್ತಿರೋ ಮೋನಿಕಾ ಇವತ್ತೇನೋ ಗೊತ್ತಿಲ್ದೇ ಇರೋ ಹಾಗೆ ಬಚ್ಚಿಟ್ಕೊಂಡು ಹೋಗ್ತಾ ಇದ್ದಾಳೆ. ಏನೋ ವಿಷಯ ಇದೆ, ನನ್ನಿಂದ ಎಲ್ಲರೂ ಮುಚ್ಚಿಡ್ತಿದ್ದಾರೆ. ಏನೋ ಇದೆ. ಏ ಮಗು, ಅಜ್ಜಿ ಹತ್ರ ಬರೋದಿಲ್ವಾ? ಬಾಯ್ಲಿ ಬಾ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಈ ನೀ ನಡುವೆ ಅಜ್ಜಿ ಹತ್ರ ದುಡ್ಡೇ ಕೇಳ್ತಿಲ್ವಲ್ಲ? ತಗೋ ತಗೋ, ನಿನ್ ಸ್ಕೂಲಿನ ಹೊರಗಡೆ ಆ ಕುಲ್ಫಿ ಅವ್ನು ಬರ್ತಾನಲ್ವಾ, ಕುಲ್ಫಿ ತಿನ್ನು. ಇದು ಯಾರಿಗೆ ಸಾಕಾಗತ್ತೆ? ನೀನ್ ಕೊಡೋ 20 ರೂಪಾಯಿ ಒಂದಿನಕ್ಕೆ ಸಾಕಾಗೋದು. ಸರಿ, ಇವತ್ತಿಂದ ನಾನು ನಿನಗೆ ಪ್ರತಿದಿನ 20 ರೂಪಾಯಿ ಕೊಡ್ತೀನಿ, ಸರಿನಾ? ಆದ್ರೆ ನೀನು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಹೌದು ಪುಟ್ಟ, ಒಂದ್ ಮಾತು ಹೇಳು. ನಿಮ್ಮಮ್ಮ ಸೊಂಟದಲ್ಲಿ ಚಿನ್ನ ಚೈನ್ ಹಾಕಿದಾಳಲ್ಲ, ಅದ್ ಯಾರು ತಂದ್ರು? ಯಾರು ಕೊಟ್ರು? ನಿನಗೇನು ಗೊತ್ತಿಲ್ಲದೆ ಇರೋದಾ? ಯಾರು ಹೇಳು? ನೀನ್ ಲಂಚ ಕೊಟ್ಟ ತಕ್ಷಣ ನಾನು ನಿಜ ಎಲ್ಲ ಹೇಳಲ್ಲ ಅಜ್ಜಿ. ಉಡುಪಿ ಶ್ರೀಕೃಷ್ಣ, ನಿಮ್ ಅಜ್ಜಿ ಹತ್ರನೇ ಸೊಕ್ ತೋರಿಸ್ತೀಯ ನೀನು? ನನ್ ಮಂಡಿ ಆಪರೇಷನ್ ಆಗಿರೋದು, ಕೈಗಲ್ಲ. 2 ಕಪಾಳಕ್ ಬಿಟ್ರೆ ಹಂಗೆ ಗೋಡೆ ಹೋಗಿ ಕಚ್ಕೊಬೇಕು ನೋಡು. ಸರಿಯಾಗಿ ಹೇಳು. ಹೇಳು. ಮದ್ವೆ, ಸೂರಜ್ ಮಾಮನ್ ಮದ್ವೆ ಆಗೋಯ್ತು. ಮದ್ವೆನಾ? ಸೂರಜ್ ಮದ್ವೆ ಮಾಡ್ಕೊಂಡ? ನೀನ್ ಬ್ರಹ್ಮಚಾರಿ, ನಿನ್ ಹತ್ರ ಬರಕ್ಕಾಗಲ್ಲ, ಆದ್ರೆ ನಿನ್ ಹೆಂಡತಿ ಹತ್ರ ಬರ್ಬೋದು. ಮತ್ ಈ ಹೆಂಡತಿ ಸೇವೆ ನಾನ್ ಮಾಡ್ಬೇಕು. ವಿದ್ಯಾ ವಾಯ್ಸ್ ಕೇಳಿ ಅವ್ರಿಗೆ ಎತ್ಕಿದ್ ಬಿಟ್ಟಾರ. ಆಮೇಲೆ ಏಯ್ ವಿದ್ಯಾ, ಅದೇನ್ ಪದೇ ಪದೇ ಹೆಂಡತಿ ಹೆಂಡತಿ ಅಂತ ಹೇಳ್ತಾನೆ ಇದ್ಯಾ? ಬಾಯಿ ಮುಚ್ಕೊಂಡು ಆರಾಮಾಗಿ ಕೆಲಸ ಮಾಡು. ನೋಡು, ಮುಂಚೆನೆ ಹೇಳ್ತಾ ಇದ್ದೆ ನಾನು ನಿನ್ಗೆ. ನಾನು ಹಾ ಕಾವ್ಯ, ಹೇಳು. ಏನು? ನಾನು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಬರೋರ್ಗೆ ಇವಳ ನೀನೇ ನೋಡ್ಕೋ. ಸೂರಜ್, ನಾನೇನ್ ಮಾಡ್ಲಿ?